ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇದು ಹಬ್ಬದ ಹಿಂದಿನ ದಿನದ ಲಾಗು. ಸೊ ಎಲ್ಲರ ಮನೇಲೂ ಹಬ್ಬದ ಸಂಭ್ರಮ ಅಂತೂ ನಡೀತಾನೆ ಇರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲೂ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಗ್ರಂಥಿಗೆ ಈಗಷ್ಟೇ ಸ್ನಾನ ಮಾಡಿ ಈಚೆ ಬಂದೆ. ಸೊ ಗ್ರಂಥಿ ಅಂಗಡಿದು ಒಂದೆರಡು ಸಾಮಾನು ಮಿಸ್ ಮಾಡಿಬಿಟ್ಟಿದ್ದೀನಿ. ಈಗ ಹೋಗಿ ತೊಗೊಂಬರ್ಬೇಕು. ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿದ್ದೆಲ್ಲ ಮುಗೀತು. ಚೀಟಿ ಬರ್ಕೊಂಡಿದ್ದೆ. ನಂಗೆ ಆಲ್ಮೋಸ್ಟು ಚೀಟಿ ಬರ್ಕೊಂಬಿಡ್ತೀನಿ, ಮರ್ತೋಗ್ಬಿಡ್ತೀನಿ ಅಂತ. ಆದರೂ ಒಂದೆರಡು ಮಿಸ್ ಮಾಡಿದ್ದೀನಿ. ಸೊ ಈಗ ಹೋಗ್ತಾ ಇದ್ದೀನಿ ತೊಗೊಂಬರೋಣ ಅಂತ. ಎಲ್ಲ ಕೆಲಸ ಮುಗೀತು. ಈಗ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ್ಯಕ್ಚುಲಿ ನೆನೆನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರ ಪಾತ್ರೆ ಮಾತ್ರ ತೊಳೆದು ಎಲ್ಲ ಜೋಡಿಸ್ಕೊಂಬಿಡೋಣ ಅಂತ. ನಾನು ಹೊರ್ಗಡೆ ಲಕ್ಷ್ಮಿ ಕೂರ್ಸೋದಲ್ವಾ, ಸೊ ಹಾಗಾಗಿ ದೇವ್ರ ಮನೆ ಫುಲ್ಲು ರೆಡಿ ಮಾಡ್ಕೊಂಬಿಟ್ರೆ ನನಗೆ ಈಸಿ ಆಗತ್ತೆ ಅಂತ ಇವಾಗ ಸೊ ಇದು ಹೋಗಿ ತೊಗೊಂಡು ಬಂದು ದೇವ್ರ ಮನೆಯದೆಲ್ಲ ರೆಡಿ ಮಾಡಿಕೊಂಡ್ರೆ ಮುಗೀತು. ಅಮ್ಮವರೆಲ್ಲ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಸೊ ನಮ್ಮತ್ತೆ ತಂಗಿ ಎಲ್ಲರೂ ಬಂದಿದ್ದಾರೆ. ಹಬ್ಬಕ್ಕೆ ಎಲ್ಲರೂ ಇದ್ದರೆ ಒಂಥರ ಚೆನ್ನಾಗಿರತ್ತಲ್ವ. ಸೊ ಹಾಗಾಗಿ ಎಲ್ಲರೂ ಬಂದಿದ್ದಾರೆ, ಒಬ್ಬಟ್ಟು ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ನಿಮಗೆ. ಅದ್ರ ಜೊತೆಗೆ ನೆನ್ನೆ ಎಲ್ಲ ಏನೇನಾಯಿತು ಅಂತ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ನೆನ್ನೆ ನಮ್ಮ ಮನೇಲಿ ತಿಂಡಿ ಮಾಡೋದೇ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೆನ್ನೆನೇ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಬುಧವಾರನೇ ಎಲ್ಲ ಮಾಡ್ಕೊಂಡ್ವಿ. ಒಂದೇ ದಿನ ಮಾಡೋಕ್ಕಾಗಲ್ಲ ಅಂತ ಚಕ್ಲಿ, ಕರ್ಜಿಕಾಯಿ ಮತ್ತು ನಿಪ್ಪಟ್ಟು ಇದೆಲ್ಲದನ್ನು ನೆನ್ನೆನೇ ಮಾಡ್ಕೊಂಡ್ವಿ. ನಮ್ಮ ಅಕ್ಕನೂ ಬಂದಿದ್ಲು. ಅಕ್ಕನೂ ಇಲ್ಲಿಗೆ ಬಂದಳು ಈ ಸತಿ. ಯಾಕಪ್ಪ ಅಂದರೆ ನನಗೆ ಹುಷಾರಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲೇ ಬಂದು ಅವಳಿಗೂ ಮಾಡಿಕೊಂಡು ಸೊ ನನಗೂ ಮಾಡಿಕೊಟ್ಟು ತಗೊಂಡೋಗಿದ್ದಾಳೆ. ಸೊ ಈಗ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ಈಗ ಫಸ್ಟು ಗ್ರಂಥಿ ಅಂಗಡಿಗೆ ಹೋಗಿ ಬಂದ್ಬಿಡೋಣ. ಹಿತ್ತಾಳೆ, ತಾಮ್ರ ಯಾವುದೇ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಯೂಸ್ ಮಾಡೋ ಅಂಥದ್ದು ಹುಣಸೆಹಣ್ಣು. ಫಸ್ಟು ಹುಣಸೆಹಣ್ಣು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಡ್ತೀನಿ ನೀರಲ್ಲಿ ಚೆನ್ನಾಗಿ. ಆಮೇಲೆ ದೀಪಗಳನ್ನೆಲ್ಲ ಅದರಲ್ಲೇ ನಾನು ಹುಣಸೆಹಣ್ಣನ್ನ ನೆನೆಸಿಟ್ಟಿದ್ದೀನಲ್ವ, ಅದರಲ್ಲಿ ಹಚ್ಚಿ ಒಂದು 10 ನಿಮಿಷ ಹಾಗೇನೆ ಹುಣಸೆಹಣ್ಣಲ್ಲಿ ನೆನ್ಕೊಳ್ಳೋದಕ್ಕೆ ಇಡ್ತೀನಿ. ಹಿತ್ತಾಳೆ ಪಾತ್ರೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಾನು ಬೇರೆ ಎಲ್ಲ ಏನು ಯೂಸ್ ಮಾಡೋಕ್ಕೋಗಲ್ಲ. ಆಮೇಲೆ 10 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ. ಸಬೀನನ ಹಾಕ್ಕೊಂಡು ನಾನು ಒಂದು ಗ್ರೀನ್ ಕಲರ್ ಸ್ಕ್ರಬ್ಬರಿಂದ ಉಜ್ಕೊಳ್ತೀನಿ. ಜಾಸ್ತಿ ಉಜ್ಜೋ ನೆಸೆಸಿಟಿ ಇರಲ್ಲ. ತೋರಿಸ್ತೀನಿ. ಇದನ್ನ ತೊಳೆದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ಪಳಪಳ ಅಂತ ಇರುತ್ತೆ. ಆಮೇಲೆ ತೊಳೆದಿದ್ದಾದ್ಮೇಲೂ ಅಷ್ಟೇ ಕಪ್ಪಾಗೋದಿಲ್ಲ ಬೇಗ. ಬೇರೆ ಲಿಕ್ವಿಡ್ ಅದು ಇದು ಎಲ್ಲ ಹೊರಗಡೆ ಮಾರ್ಕೆಟಲ್ಲಿ ಸಿಗೋ ಲಿಕ್ವಿಡ್ ಎಲ್ಲ ಹಾಕಿ ಸೊ ಇನ್ನೂ ಏನೇನೋ ಹಾಕೊಂಡು ತೊಳಿತಾರೆ. ಅದರಲ್ಲಿ ಏನು ತೊಳೆಯೋದು ಬೇಡ. ಬರೀ ಹುಣಸೆಹಣ್ಣು ಮತ್ತು ಸಬೀನ 2 ಹಾಕಿದ್ರೆ ಸಾಕು. ನೋಡಿ, ನಾನಿಲ್ಲಿ ತೊಳೆದಾದ ತಕ್ಷಣ ನಾವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ಅದನ್ನು ಒಂದು ಚೂರು ನೀರಿಲ್ದಂಗೆ ಒಣಗಾಕ್ಬಿಟ್ರೆ ಸಾಕು. ತುಂಬ ದಿನಗಳ ತನಕ ಚೆನ್ನಾಗಿರತ್ತೆ. ಒಂಚೂರು ಕಪ್ಪಾಗೋದಿಲ್ಲ. ಸೊ ನಾನು ಯಾವಾಗಲೂ ಯೂಸ್ ಮಾಡೋ ಮೆಥಡ್ ಇದೇನೆ. ಆಮೇಲೆ ಫಿಶ್ ಟ್ಯಾಂಕ್ ಕೂಡ ತೊಳಿತಾ ಇದ್ವಿ ಇವತ್ತು. ಆ್ಯಕ್ಚುಲಿ ಬುಧವಾರನೇ ತೊಳೆದಿದ್ದು. ಯಾಕೆಂದರೆ ಟೈಮ್ ಇರಲಿಲ್ಲ. ಮಕ್ಳಿಗೆ ಸ್ವಲ್ಪ ರಜಾ ಇದ್ದಾಗಲೇ ನನಗೆ ತೊಳ್ಕೊಳ್ಳೋದಕ್ಕಾಗತ್ತೆ. ಹರ್ಷನಿಗೂ ಹೇಳಿದೆ, ಅವನಿಗೆ ಡೈನಿಂಗ್ ಟೇಬಲ್ ಎಲ್ಲ ಒರೆಸ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಮಕ್ಕಳು ನಿಜವಾಗ್ಲೂ ಪಾಪ ಹೆಲ್ಪ್ ಮಾಡ್ತಾರೆ. ನಾನು ಹೇಳಿದ್ದನ್ನ ಮಾಡ್ತಾರೆ. ಅದೊಂದು ಖುಷಿ ಆಗತ್ತೆ. ಹಬ್ಬಕ್ಕೆ ತಿಂಡಿಗಳೆಲ್ಲ ನಾವು ಹಿಂದಿನ ದಿನನೇ ಮಾಡ್ಕೊಂಬಿಡ್ತೀವಿ. ಯಾಕೆ ಅಂದರೆ ಈ ವರ್ಷ ನನ್ಗೆ ಹುಷಾರಿಲ್ಲದೆ ಇರೋದ್ರಿಂದ ನಮ್ಮ ಅಕ್ಕನೂ ಮಾಡ್ತಾಳೆ ಹಬ್ಬನ. ಅವಳು ಇಲ್ಲಿಗೆ ಬಂದಿದ್ಲು. ತಿಂಡಿ ಇಬ್ಬರು ಒಂದೇ ಕಡೆ ಮಾಡ್ಕೊಳ್ಳೋಣ, ಈಸಿ ಆಗತ್ತೆ ಅಂತ ನನಗೂ ಮಾಡಿಕೊಟ್ಟು ಅವಳು ಎಲ್ಲ ಎತ್ಕೊಂಡು ಹೋದ್ಲು. ಸೊ ಇದು ಚಕ್ಲಿ ಎಲ್ಲ ಮಾಡ್ತಾಯಿದ್ದೀವಿ. ಚಕ್ಲಿಗೆ ಸ್ವಲ್ಪ ಎಣ್ಣೆನ ಕಾಯಿಸಿ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ದಿಶಾಂತು ಹೊತ್ಕೊಡ್ತಾ ಇದ್ದಾನೆ, ನಮ್ಮ ಅಕ್ಕನೂ ಹಾಕ್ಕೊಡ್ತಾ ಇದ್ದಾಳೆ. ಸೊ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಹೊರಗಡೆ ಬಾಲ್ಕನಿನಲ್ಲೇ ಇಟ್ಕೊಂಡಿದ್ದೀವಿ. ಈಸಿ ಆಗತ್ತೆ ಮತ್ತು ಸೆಕೆನೂ ಆಗಲ್ಲ. ಒಳಗಡೆ ಎಲ್ಲ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಟವ್ ಇಟ್ಕೊಂಡು ಹೊರಗಡೆ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಅಷ್ಟರೊಳಗೆ ಅಮ್ಮನೂ ಬಂದರು. ಸೊ ಅಮ್ಮ ಬಂದಮೇಲೆ ನಿಪ್ಪಟ್ಟು ಮಾಡ್ತಾಯಿದ್ದೀವಿ. ಫಸ್ಟು ಚಕ್ಲಿ ನಾನು ನಮ್ಮ ಅಕ್ಕ ಇಬ್ಬರು ಸೇರ್ಕೊಂಡು ಮಕ್ಕಳು ಸೇರ್ಕೊಂಡು ಮಾಡಿದ್ವಿ. ಆಮೇಲೆ ಅಮ್ಮನೂ ಬಂದರು, ನಮ್ಮ ಅತ್ತೆನೂ ಬಂದರು. ಸೊ ನಿಪ್ಪಟ್ಟೆಲ್ಲ ಮಾಡಿದಾದ್ಮೇಲೆ ಕರ್ಜಿಕಾಯಿ ಮಾಡೋದ್ರೊಳಗೆ ನಮ್ಮ ಅತ್ತೆನೂ ಕೂಡ ಬಂದರು. ಸೊ ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಇವಾಗ ಎಲ್ಲ ತಿಂಡಿಗಳ್ನ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗತ್ತೆ ನೆಕ್ಸ್ಟ್ ಡೇಗೆ ಅಂತ. ಗಾಳಿ ಬೀಸುತ್ತೆ ಅಂತ ಹಿಂದೆಗಡೆ ಚಾಪೆ ಎಲ್ಲ ಕಟ್ಕೊಟ್ಟಿದ್ದಾನೆ ನನ್ನ ಮಗ. ಅದು ಸ್ವಲ್ಪ ಜಾಸ್ತಿ ಗಾಳಿ ಬರ್ತಾ ಇತ್ತು, ನಿಮಗೆ ಇದಾಗತ್ತೆ ಅಂತ ಸ್ಟವ್ ಉರಿಯೋದಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಇದನ್ನ ಚಾಪೆ ಕಟ್ಕೊಟ್ಟಿದ್ದಾನೆ. ಆ್ಯಕ್ಚುಲಿ ದೇವ್ರ ಮನೆ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಯಾಕೆ ಅಂದರೆ ಒಂದು ತಿಂಗಳಿಂದ ನಾನು ಗೋಡೆ ಎಲ್ಲ ಒರೆಸ್ಕೊಂಡೇ ಇರಲಿಲ್ಲ. ಸೊ ಹೆಂಗೂ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತೀವಲ್ಲ ಅಂತ ಹಿಂದಿನ ದಿನ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ.
ತುಂಬ ಗಲೀಜಿತ್ತು. ಆ ತುಪ್ಪದ ದೀಪ ಎಲ್ಲ ಹಚ್ತೀವಲ್ಲ, ಧೂಪದ ಹೊಗೆ ಎಲ್ಲ ಹಾಕೋದ್ರಿಂದ ತುಂಬಾನೇ ಇದೆ. ವೈಟ್ ಟೈಲ್ಸಿಗೂ ಅದ್ಕೂ ಹಾಗೇನೇ ಬ್ಲ್ಯಾಕಾಗಿ ಕಾಣಿಸ್ತಾ ಇತ್ತು. ನಮ್ಮತ್ತೆ ಬಂದು ಹೇಳ್ತಾ ಇದ್ರು, "ಫಸ್ಟು ಒಂದು ಬಟ್ಟೆನಲ್ಲಿ ಒರೆಸಿ ಬಿಸಾಕ್ಬಿಡು ಆ ಬಟ್ಟೆನ. ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಬಟ್ಟೆ ಒಗೆಯೋದಕ್ಕಾಗಲ್ಲ. ಫಸ್ಟ್ ಒಂದು ಬಟ್ಟೆನಲ್ಲಿ ಒರೆಸಿ ಆಮೇಲೆ ಸೊ ನೀರಲ್ಲಿ ಸ್ವಲ್ಪ ನೀನೇನು ಹಾಕೊಳ್ತೀಯಾ ಲಿಕ್ವಿಡ್ ಎಲ್ಲ ಹಾಕೊಂಡು ಒರೆಸ್ಕೊ" ಅಂತ ಹೇಳ್ತಾ ಇದ್ರು. "ಚೇರ್ ಮೇಲೆ ನಿಂತಿದ್ಯಾ ಹುಷಾರು ನಿಂತ್ಕೊಂಡು ಅಂತ ಒರೆಸ್ಕೊ" ಅಂತ ಎಲ್ಲ ಹೇಳ್ತಾ ಇದ್ರು. ಆ ಸೀಲಿಂಗಿಗೂ ಕೂಡ ನಾನು ಇದ್ರದ್ದು ಪೇಂಟ್‌ನ ಮಾಡಿಸ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಸೀಲಿಂಗ್ ಕೂಡ ಒರೆಸ್ಕೊಂಡ್ಬಿಡ್ತೀನಿ ನೀಟಾಗಿ. ಅದು ಆಯಿಲ್ ಪೇಂಟ್ ಆಗಿರೋದ್ರಿಂದ ಒರೆಸ್ಕೊಂಡ್ ಬಿಡ್ಬೋದು. ಚೆನ್ನಾಗಿ ಕ್ಲೀನ್ ಆಗತ್ತೆ. ಎಲ್ಲ ಇದು ಫೋಟೋನೆಲ್ಲ ಹೊರಗೆ ತೆಗ್ದಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಲಕ್ಷ್ಮಿ ಕೂರ್ಸೋದಕ್ಕೆ ನಾನಿಲ್ಲಿ ವುಡನ್‌ದು ಟೇಬಲ್‌ನ ಮಾಡಿಸ್ಕೊಂಡಿದ್ದೀನಿ. ಅದನ್ನ ಸ್ಕ್ರೂ ಹಾಕಿ ಟೈಟ್ ಮಾಡೋದು. ನಮಗ್ ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಳೋದು, ಬೇಡ ಅಂದಾಗ ರಿಮೂವ್ ಮಾಡಿ ಎತ್ತಿಡ್ಬೋದು. ಅದನ್ನ ನನ್ನ ಹಸ್ಬೆಂಡ್ ಇಲ್ಲಿ ನನ್ಗೆ ಸೆಟ್ ಮಾಡ್ಕೊಡ್ತಾ ಇದ್ದಾರೆ. ಫಸ್ಟು ನಾನು ಹೊರ್ಗಡೆ ಕೂರ್ಸೋದ್ರಿಂದ ಫಸ್ಟ್ ಹೊರ್ಗಡೆ ಟೇಬಲ್ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ. ನಾನು 4 ಸ್ಟೆಪ್‌ದು ನಾನು ಇದನ್ನ ಟೇಬಲ್‌ನ ಮಾಡ್ಸಿಟ್ಕೊಂಡಿದ್ದೀನಿ. ದೇವ್ರ ಮನೆನ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ನಾನು ಹೊರ್ಗಡೆ ಜೋಡಿಸ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಫೋಟೋಸ್ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಫೋಟೋ ಎಲ್ಲ ಒರೆಸಿ ಕುಂಕುಮ ಇಟ್ಟು, ಕಳಶ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರೆ, ನಾಳೆ ಹೂವ ಹಾಕಿ ಪೂಜೆ ಮಾಡೋದು ಅಷ್ಟು ಮಾತ್ರ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ವರ್ಷ ನಾನು ಗ್ರೀನ್ ಕಲರ್ ಥೀಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆನೇ ಗ್ರಾಸ್ ಮ್ಯಾಟ್ ಇದೆಯಲ್ಲ ಅದನ್ನ ನಾನು ಇವಾಗಷ್ಟೇ ತಗೊಂಡೆ. ಸೊ ನಿನ್ನೆ ಏನೋ ತಗೊಂಡ್ ಬಂದ್ವಿ. ಈ ಗ್ರಾಸ್ ಮ್ಯಾಟಿಗೆ ನನಗೆ 1000 ಚೇಂಜ್ ಏನೋ ಆಯ್ತು. ಇದು ಹಿಂದೆ ಸೆಟ್ ಮಾಡ್ಕೊಳ್ಳೋದಕ್ಕೆ. ಹಿಂದೆಗಡೆ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಗ್ರೀನ್ ಕಲರಿಗೆ ನಾನು ಇದು ಮನೆ ಚಿಕ್ಕಪೇಟೆಯಿಂದ ತಂದಿರೋಂಥ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೊಂದೇ ಸ್ಟೆಪ್ಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಮತ್ತೆ ಆರೆಂಜು ಮಿಕ್ಸ್ ಇರೋದು. ಇದು ಬಂದು ವೈಟ್ ಕಲರ್ ಪೇಪರು. ಈ ಪೇಪರ್‌ನ ಸ್ಕೆಚ್ ಮಾಡಿ ನನ್ನ ಹಸ್ಬೆಂಡು ಕಟ್ ಮಾಡ್ಕೊಟ್ಟಿದ್ದಾರೆ. ಇದು ತಾವರೆ ಥರ ಫೀಲ್ ಆಗ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಗ್ರೀನ್ ಕಲರಿಗೆ ವೈಟಲ್ಲಿ ಎದ್ದು ಕಾಣಿಸ್ತಾ ಇತ್ತು ಫ್ಲವರ್‌ದು. ಈ ಗುಂಡ್ಪಿನ್ ತಗೊಂಡು ಅದಕ್ಕೆ ಚುಚ್ಚಿ ನಾನು ಇಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಡನ್ ಅಂತ ಡಿಸಿಷನ್ ಮಾಡಿ ಅದನ್ನ ಮಾಡ್ಕೊಟ್ರು ಈ ಥರ ಚೆನ್ನಾಗಿರತ್ತೆ ಅಂತ. ಒಂದು ಸ್ಟ್ಯಾಂಡ್ ಇಟ್ಕೊಂಡು ನಾನಿಲ್ಲಿ ಕಂಚಿನ ತಟ್ಟೆಗೆ ಅಕ್ಕಿ ತುಂಬಿಸಿ ಅದ್ರ ಮೇಲೆ ಬಿನಿಗೆ ಇಟ್ಟು ಬಿನಿಗೆ ಮೇಲೆ ಒಂದು ಚೆಂಬಿಟ್ಟು ಆಮೇಲೆ ನಾನು ಲಕ್ಷ್ಮಿಗೆ ಇಲ್ಲಿ ಸೀರೆ ಉಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಡೀಟೇಲ್ ಆಗಿ ನನ್ನ ಚಾನಲಲ್ಲೇನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಬೇಕಂದ್ರೆ ನೋಡ್ಕೊಳ್ಬೋದು. ಸೊ ಇಲ್ಲಿ ನನ್ನ ಗ್ರೀನ್ ಮತ್ತೆ ಪಿಂಕ್ ಸ್ಯಾರಿನ ಇವಾಗ ವೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮಡ್ಲಕ್ಕಿಗೆ ನಾನಿಲ್ಲಿ ಅಕ್ಕಿನ ತಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಟು, ಕೊಬ್ಬರಿನ ಕಟ್ ಮಾಡಿ 2 ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿರು ಕಲರ್ ಬಳೆ, ಎಲೆ ಅಡಿಕೆ ₹5 ಕಾಯಿನು, ಆಮೇಲೆ ಬೆಲ್ಲದಚ್ಚು, ಒಂದು ಬ್ಲೌಸ್ ಪೀಸು ಇಷ್ಟನ್ನ ನಾನು ಅಮ್ಮನವರಿಗೆ ಇಡ್ತೀನಿ. ಆಮೇಲೆ ಒಂದು ಅರಿಶಿನದ್ದು ಕೊಂಬನ್ನ ಇಡಬೇಕಂತೆ. ಸೊ ಹಾಗಾಗಿ ಅರಿಶಿನ ಕೊಂಬು ಕೂಡ ಇಟ್ಟು ಇದನ್ನ ಅಮ್ಮನವ್ರ ಪಕ್ಕದಲ್ಲಿ ಇಟ್ಕೊಳ್ತೀನಿ. ಇನ್ನೊಂದು ಕಡೆ ನಾನಿಲ್ಲಿ ದುಡ್ಡನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ತಾವರೆ ಥರದ್ದು ಆರ್ಟಿಫಿಷಿಯಲ್ ಇವಾಗೆಲ್ಲ ಸಿಗತ್ತಲ್ವಾ ಸಿಲ್ವರ್ ಕೋಟೆಡ್‌ದು ಅದನ್ನ ತಗೊಂಡಿದ್ದೀನಿ. ತಾವರೆ ಬಟ್ಲೊಳಗೆ ಇಲ್ಲಿ ನಾನು ಬೆಳ್ಳಿದು ನಾನು ಇದನ್ನ ಮಾಡ್ಸಿದ್ದೀನಿ. ಮಾವಿನ ಎಲೆನ ಮಾಡ್ಸಿದ್ದೀನಿ. ಮಾವಿನ ಎಲೆಗೆ ತುಂಬಾ ಶ್ರೇಷ್ಠವಾಗಿರೋವಂಥದ್ದು ಮಾವಿನ ಎಲೆ. ಸೊ ಹಾಗಾಗಿ ಇದನ್ನ ನಾನು ಬೆಳ್ಳಿನಲ್ಲೇ ಮಾಡ್ಸಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಕಳಸನ ಬೇರೆ ಸಪ್ರೇಟ್ ಇನ್ನೊಂದು ಕಳಸನ ಈ ಥರ ದೇವ್ರ ಮುಂದೆ ಇಟ್ಕೊಳ್ತಾ ಇದ್ದೀನಿ. ನಾವು ಆ ಕಳಸಕ್ಕೆ ಅಮ್ಮನವರಿಗೆ ಎಲ್ಲಾ ಥರ ಕೈ ಇದು ಎಲ್ಲ ಹಾಕಿರ್ತೀವಲ್ವಾ, ಇದನ್ನು ಇಟ್ಟರೆ ತುಂಬಾನೇ ಒಳ್ಳೆಯದು. ಸೊ ಹಾಗಾಗಿ ಇನ್ನೊಂದು ಕಳಸನ ರೆಡಿ ಮಾಡಿ ಅಮ್ಮನವ್ರ ಮುಂದೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಎಲ್ಲ ಹಚ್ಚಿ ತೆಂಗಿನಕಾಯಿಗೆ ಜೋಡಿಸ್ಕೊಳ್ತೀನಿ. ಇವಾಗ ಮುಖವಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮುಖವಾಡನ ನೀಟಾಗಿ ಸ್ವಲ್ಪ ಸಬೀನ ಪೌಡರ್‌ನ ಹಾಕ್ಕೊಂಡು ಕೈಯಿಂದನೇ ವಾಶ್ ಮಾಡಿಕೊಂಡು ಇವಾಗ ಒರೆಸ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಈ ವರ್ಷ ನಾನು ಹವಳದ್ದು ಓಲೆನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಓಲೆ ಜುಮ್ಕಿ ಹಾಕ್ಕೊಳ್ತಾ ಇದ್ದೆ, ಮುತ್ತಿನ ಓಲೆ ಜುಮ್ಕಿ. ಈ ವರ್ಷ ಸ್ವಲ್ಪ ಬೇರೆ ಚೇಂಜ್ ಇರಲಿ ಅಂತ ಹವಳದ್ದು ಓಲೆನ ಹಾಕ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಮುಖವಾಡಕ್ಕೆ. ಒಂದು ಚಿನ್ನದ್ದು ಮೂಗ್ಬಟ್ಟನ್ನ ತಗೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ. ಅಗಲವಾದ ಮೂಗ್ಬಟ್ಟ ತಂದಿದ್ದೀನಿ. ಅದನ್ನು ಕೂಡ ಹಾಕಿದ್ದೀನಿ ರೆಡ್ ಕಲರ್‌ದು. ಆಮೇಲೆ ಇಲ್ಲಿ ಸ್ವಲ್ಪ ಮುಖಕ್ಕೆ ಅಲಂಕಾರ ಮಾಡ್ಕೊಳ್ಳೋಣ. ನಾವು ಯಾವ ಥರ ಮಾಡ್ಕೊಳ್ತೀವೋ ಅಮ್ಮನವರು ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಸೊ ಹಾಗಾಗಿ ನಾನಿಲ್ಲಿ ಐಲೈನರ್‌ನ ಮೇಲ್ಗಡೆ ಉಬ್ಬಿಗೆ ಐಬ್ರೋಸಿಗೆ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಲಿಪ್‌ಸ್ಟಿಕ್‌ನ ನಾನು ಅಮ್ಮನವರಿಗೆ ಅಂತಾನೆ ತಂದು ಆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಇದನ್ನ ಅವರಿಗೆ ಮಾತ್ರ ಯೂಸ್ ಮಾಡ್ತೀನಿ. ನಾನೇನು ಹಚ್ಕೊಳ್ಳೋದಕ್ಕೆ ಹೋಗಲ್ಲ ಇದನ್ನ. ಸೊ ಹಾಗಾಗಿ ಅದೇ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಇವಾಗ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಲಿ ಅಂತ ಅಮ್ಮನವರಿಗೆ ಲಿಪ್‌ಸ್ಟಿಕ್‌ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ತೊಳೆದ್ರೆ ಹೋಗುತ್ತೆ ನೀರಲ್ಲಿ. ಸೊ ಹಾಗಾಗಿ ಇದನ್ನ ಹಚ್ತಾ ಇದ್ದೀನಿ. ಪಿಂಕ್ ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದ್ಮೇಲೆ
ನಾನಿಲ್ಲಿ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಂಧನ ಇಟ್ಟು ಆಮೇಲೆ ಮೆರೂನ್ ಕಲರ್ ಕುಂಕುಮನ ಹಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಣೆ ಕುಂಕುಮ ಇಟ್ಟ ತಕ್ಷಣ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕುಂಕುಮ ಎಲ್ಲ ಇಟ್ಟಿದ್ದಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಗಂಧನ ಹಚ್ಕೊಂಡು ಆಮೇಲೆ ಅರಿಶಿಣನ ಹಚ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅರಿಶಿಣ ಹಚ್ಚಿದಾಗ ಒಂಥರ ಕಳೆ ಬಂದ್ಬಿಡುತ್ತೆ. ಲಕ್ಷ್ಮಿ ಮುಖಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಕ್ಷ್ಮಿ ಮುಖವಾಡನ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್‌ನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಾಕ್ಸಲ್ಲಿ ಯಾವಾಗ್ಲೂ ಲಕ್ಷ್ಮಿ ಮುಖವಾಡನ ಎತ್ತಿಟ್ಕೊಳ್ತೀನಿ. ಅದ್ರ ಜೊತೆಗೆ ಪೂಜೆ ಮಾಡಿರೋ ದುಡ್ಡು ಕೂಡ ನಾನು ಯಾವಾಗಲೂ ಯೂಶುವಲಿ ಪೂಜೆ ಮಾಡಿದ ದುಡ್ಡನ್ನ ಹಾಕಿ ಎತ್ತಿಟ್ಕೊಳ್ತಾ ಇದ್ದೆ. ಇದು ಸೊ ಮೋದಿಯವರು ಅವಾಗ ₹1000 ನೋಟು, ₹500 ನೋಟ್‌ನ ಬ್ಯಾನ್ ಮಾಡಿದ್ರಲ್ವಾ, ಆ ಟೈಮಲ್ಲಿ 9,000 ದುಡ್ಡನ್ನ ಅದ್ರೊಳಗಡೆ ಇಟ್ಟು ನೋಡ್ದಲೇನೆ ಹಾಗೇ ಉಳ್ಕೊಂಬಿಟ್ಟಿದೆ. ಸೊ ಇದೊಂದಷ್ಟು ದುಡ್ಡನ್ನ ನೋಡಿದಾಗೆಲ್ಲ ನನಗೆ ಬೇಜಾರಾಗ್ತಾ ಇರುತ್ತೆ. ಓಹ್! ಸೊ ಇದು ದುಡ್ಡು ಹೋಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಕಳ್ಸಕ್ಕೆ ಏನೇನು ಹಾಕ್ತೀರಾ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ₹5 ಕಾಯಿನು, ಆಮೇಲೆ ಗೋಮತಿ ಚಕ್ರ, ಇಲ್ಲಿ ಆಮೇಲೆ ಇದು ಗೋಮತಿ ಚಕ್ರ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದು. ಆಮೇಲೆ ಇದು ತಾವರೆದು ಬೀಜಗಳು. ಸೊ ತಾವರೆ ಬೀಜ, ಕರಿಮಣಿ ಮತ್ತು ಅರಿಶಿಣ, ಕುಂಕುಮ, ಹವಳ ಇದಷ್ಟನ್ನು ನಾನು ನಮ್ಮ ಕಳಸಕ್ಕೆ ಹಾಕಿ ಪೂಜೆ ಮಾಡ್ತೀನಿ. ನೀವೇನು ಹಾಕ್ತೀರಾ ಅಂತ ನನಗೆ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ನಾನು ಕವಡೆ ಕೂಡ ಹಾಕಿದ್ದೀನಿ ಈ ಸತಿ ಸ್ವಲ್ಪ. ನನ್ನ ಹತ್ರ ಲಕ್ಷ್ಮಿಗೆ ಅಂತಲೇ ನಾನು ಚಿನ್ನದ ತಾಳಿ ಕೂಡ ಮಾಡಿಸಿದ್ದೀನಿ. ಸೊ ಇದು 1 ಗ್ರಾಮ್ ಇದೆ. ಈ ತಾಳಿನ ಕರಿಮಣಿಗೆ ಪೋಣಿಸಿ ಇಟ್ಕೊಂಡಿರ್ತೀನಿ. ಸೊ ಇದನ್ನು ಅಮ್ಮನವರಿಗೆ ಹಾಕ್ತೀನಿ. ಈ ಥರ ಲಕ್ಷ್ಮಿಗೆ ಅಂತಲೇ ಸಪ್ರೇಟಾಗಿ ಮಾಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಫೈನಲಿ ಮುಖವಾಡ ಎಲ್ಲ ರೆಡಿ ಮಾಡಿದ್ದಾಯಿತು. ಅಲಂಕಾರ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಂದೇ ದೃಷ್ಟಿ ಆಗತ್ತೇನೋ ಅಷ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಮುಖವಾಡ ರೆಡಿ ಮಾಡಿಟ್ಟು ಇವಾಗ ಜೋಡಿಸ್ಕೊಳ್ಳೋಣ ಅಂತ ತಟ್ಟೆಗೆ ಎಲ್ಲ ಮಾಡಿರೋ ಅಂಥ ತಿಂಡಿಗಳೆಲ್ಲ ಒಬ್ಬಟ್ಟು, ಕರ್ಜಿಕಾಯಿ, ಚಕ್ಲಿ, ಆಮೇಲೆ ನಿಪ್ಪಟ್ಟು, ರವೆ ಉಂಡೆ, ಸೊ ಇಷ್ಟು ಐಟಮ್ಸ್‌ನ ಮಾಡಿದ್ದೀನಿ. ಇದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ದೊಡ್ಡ ತಟ್ಟೆನಲ್ಲಿ ಯೂಶುವಲಿ 2, 3 ತಟ್ಟೆ ಮಾಡ್ತಾ ಇದ್ದೆ. ಇವಾಗ ಜಾಗ ಆಗಲ್ಲ ಈ ಟೇಬಲಲ್ಲಿ ಅಂತ ಒಂದೇ ತಟ್ಟೆಗೆ ದೊಡ್ಡ ತಟ್ಟೆಗೆ ಜೋಡಿಸ್ಕೊಂಡ್ಬಿಡೋಣ ಅಂತ ಎಲ್ಲ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಮಾಡಿರೋ ಅಷ್ಟೂ ತಿಂಡಿನೂ ಜೋಡಿಸಿ ಅಮ್ಮನವ್ರ ಮುಂದೆ ಇಟ್ಕೊಂಡು ಈಗ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದಾಯ್ತು. ಇವಾಗ ಸ್ವಲ್ಪ ಒಡವೆಗಳು ಹಾಕೊಳ್ಳೋಣ. ಸೊ ಮುಖವಾಡ ಒಂದು ಇಡಬೇಕು. ಮುಖವಾಡನ ಆಮೇಲೆ ಇನ್ನು ಟೈಮ್ ಇದೆ. ಇವಾಗ ಇನ್ನೂ ಜಸ್ಟ್ 3 ಗಂಟೆ ಆಗಿದೆ. ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ನಾನೊಬ್ಬಳೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ 1:30, 2 ಗಂಟೆ ತನಕ ಎದ್ದಿದ್ರು. ಆಮೇಲೆ ನಾನೇ ಹೋಗಮ್ಮ ಸ್ವಲ್ಪ ಮಲ್ಕೊಳ್ಳಿ, ನಿದ್ದೆ ಮಾಡಿ ಎಂದೆ. ನಮ್ಮಮ್ಮ ಮಾತ್ರ ಹೋಗಿ ಅವ್ರೂ ಮಲ್ಕೊಂಡ್ರು. ಮಕ್ಕಳು ಸ್ವಲ್ಪ ಹೊತ್ತು ಎದ್ದಿದ್ರು 12 ಗಂಟೆ ತನಕ. ಅವರು ಎಲ್ಲರೂ ಮಲ್ಕೊಂಡ್ರು. ನಾನು ಮಾತ್ರ ಮಲಗೋದಿಲ್ಲ. ಯಾಕೆ ಅಂದರೆ ಮಲಗೋಕ್ಕೆ ಟೈಮೂ ಸಿಗಲ್ಲ. 4 ಗಂಟೆ ಆದ ತಕ್ಷಣ ಸ್ನಾನಕ್ಕೆ ಹೋಗಿ ಬಂದು ಎಲ್ಲ ಮತ್ತೆ ದೀಪಗಳಿಗೆಲ್ಲ ಎಣ್ಣೆ, ಬತ್ತಿ ಎಲ್ಲ ಹಾಕೊಳ್ಳೋದ್ರೊಳಗೆ ಟೈಮ್ ಆಗೋಗುತ್ತೆ ಅಂತ ನಾನು ಮಲಗೋದೇ ಇಲ್ಲ. ಈಗ ಸಮಯ ಒಂದು 3 ಗಂಟೆ ಆಗಿದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನನಗೆ ಮುಖವಾಡ ಒಂದು ಇಟ್ಕೊಳ್ಳೋವಷ್ಟು ಟೈಮ್‌ನ ಇಟ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದಾಯ್ತು. ಇವಾಗ ತಟ್ಟೆಗಳೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿದ್ದೀನಿ. ಕಳಸ ಒಂದು ಇದನ್ನ ಮುಖವಾಡ ಒಂದು ಇಟ್ಟಿಲ್ಲ. ಈಗ ಸಮಯ ಬಂದು 3 ಗಂಟೆ ಆಯಿತು. ಎಲ್ಲ ಆಲ್ಮೋಸ್ಟ್ 3 ಗಂಟೆ ಅಷ್ಟರೊಳಗೆ ಬೆಳಗಿನ ಜಾವ ರೆಡಿ ಮಾಡಿದ್ದೀನಿ. ಈಗ ಸ್ನಾನಕ್ಕೆ ಹೋಗಿ ಬಂದು ಕಳಸ ಇಡಬೇಕು. ಕಳಸ ಅಂದರೆ ತೆಂಗಿನಕಾಯಿ ಇಟ್ಟು ಮುಖವಾಡನ ಇಟ್ಟು ರೆಡಿ ಮಾಡ್ಕೊಳ್ಳೋದು. ಸ್ನಾನ ಮಾಡಿ ಇವಾಗ ಬಂದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈಗ ಹೂವನ್ನ ಮುಡಿಸ್ಕೊಳ್ತಾ ಇದ್ದೀನಿ. ಕನಕಾಂಬರ ಲಕ್ಷ್ಮಿಗೆ ತುಂಬಾ ಫೇವ್ರೇಟು. ಎಷ್ಟೇ ಕಾಸ್ಟ್ಲಿ ಆದ್ರೂ ಕನಕಾಂಬರ ಮುಡ್ಸೋದನ್ನ ಮಾತ್ರ ಬಿಡಲ್ಲ. ತಲೆ ಮೇಲೆ ಕನಕಾಂಬರ ಇಟ್ಟು ಅಮ್ಮನವ್ರನ್ನ ನೋಡೋದೇ ಒಂದು ಖುಷಿ. ಸೊ ಹಾಗಾಗಿ ಕನಕಾಂಬರ ಹೂವನ್ನ ಮೇಲಿಂದ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೂವು ಎಲ್ಲ ಹಾಕ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಅವರೂ ಸ್ನಾನ ಮಾಡಿ ಬೇಗ ಎದ್ದೇಳಿ ಅಂತ ಹೇಳಿಸ್ದೆ. ಎದ್ರು ಅಮ್ಮ. ಅವ್ರು ಮಾತ್ರ ಅಮ್ಮವರೆಲ್ಲ ಇವಾಗ ಎದ್ದೇಳ್ತಾ ಇದ್ದಾರೆ. ಫಸ್ಟು ಬಾಗ್ಲಿಗೆ ದೀಪ ಹಚ್ಬಿಡೋಣ. ಬಾಗ್ಲಿಗೆ ದೀಪ ಹಚ್ಚಿ ಆಮೇಲೆ ಒಳಗಡೆ ಬಂದು ದೀಪ ಹಚ್ಚೋಣ ಅಂತ ಹೂವಿನ ಹಾರನ ಹಾಕಿರಲಿಲ್ಲ. ಇಬ್ಬರು ಹಿಡ್ಕೊಂಡು ಹಾಕೋಣ ಅಂತ ಒಂದು ಮಲ್ಲಿಗೆ ಹಾರನ ತೊಗೊಂಡು ಬಂದಿದ್ದೆ ಅಮ್ಮನವರಿಗೆ. ಸೊ ಹಾಗಾಗಿ ಹಿಂದೆ ನನಗೊಬ್ಳಿಗೆ ಹಾಕೋದಕ್ಕೆ ಇಷ್ಟು ಕಷ್ಟ ಆಗತ್ತೆ ಬನ್ನಿ ಅಂದೆ. ನನ್ನ ಹಸ್ಬೆಂಡು ಅವರು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೂವಿನ ಹಾರನ ಹಾಕಿದ್ವಿ. ಹಾಕಿ ಮುಂದೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದೀಯಾ ಅಂತ ಅಂದರು. ತುಂಬ ಖುಷಿ ಆಗುತ್ತೆ ಆ ಥರ ಹೇಳ್ದಾಗ. ನಿಜವಾಗ್ಲೂ ದೇವ್ರ ಮುಂದೆ ಕೂತ್ಕೊಂಡು ನನಗೆ ನೋಡ್ತಾ ಇದ್ರಂತೂ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಾನು ದೇವ್ರ ಮನೇಲಿ ದೀಪ ಹಚ್ಚುತ್ತಾ ಇದ್ದೆ. ನನ್ನ ಹಸ್ಬೆಂಡೂ ಅಮ್ಮನವ್ರ ಮುಂದೆ ದೀಪನೆಲ್ಲ ಹಚ್ಕೊಂಡು ಬಂದರು.
ಸೊ ಇಬ್ರು ಪೂಜೆ ಮಾಡೋಣ ಅಂತ. ಮಕ್ಕಳು ಎಲ್ಲರೂ ಇನ್ನೂ ಎದ್ದಿಲ್ಲ. ಅಮ್ಮೋರೆಲ್ಲ ಮಾತ್ರ ಎದ್ದು ಅವರು ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ರೂ ಫಸ್ಟ್ ಪೂಜೆ ಮಾಡೋಣ ಅಂತ ಇವಾಗ ದೀಪ ಹಚ್ತಾ ಇದ್ದೀವಿ. ಪೂಜೆನ ಶುರು ಮಾಡಕ್ ಮುಂಚೆ ಕಂಕಣ ಕಟ್ಕೊಳ್ಳೋದು ತುಂಬಾನೇ ಒಳ್ಳೆಯದು. ಯಾವುದೇ ಪೂಜೆ ಆಗಿರ್ಲಿ, ಚಿಕ್ಕ ಪೂಜೆ ಆಗ್ಲಿ, ದೊಡ್ಡ ಪೂಜೆ ಆಗ್ಲಿ, ಕಂಕಣ ಕಟ್ಕೊಂಡು ಸಂಕಲ್ಪ ಮಾಡಿ ದೇವ್ರಿಗೆ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗತ್ತೆ. ನಾನಿಲ್ಲಿ ನನ್ನ ಹಸ್ಬೆಂಡಿಗೆ ಕಂಕಣನ ಕಟ್ತಾ ಇದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ನನಗೆ ಕಂಕಣನ ಕಟ್ತಾರೆ. ಇಬ್ರು ಕಂಕಣ ಕಟ್ಕೊಂಡು ಪೂಜೆನ ಆರಂಭ ಮಾಡ್ತೀವಿ. ಎಲ್ಲರೂ ಅಷ್ಟೇ ಮಾಡ್ಬೇಕಂತೆ. ಸೊ ಹಾಗಾಗಿ ನಾನಿಲ್ಲಿ ಮೊದಲಿಗೆ ನಾನು ಪೂಜೆನ ಶುರು ಮಾಡಿದೆ. ಸೊ ಒಂದೊಂದು ಇದ್ರಲ್ಲೂನು ಒಬ್ಬೊಬ್ರು ಒಂದೊಂದ್ ಥರ ಇದನ್ನ ಹೇಳಿದ್ರು ಟೈಮಿಂಗ್ಸ್‌ನ. 6:15 8 ಗಂಟೆ ಅಂತ ಒಂದಷ್ಟು ಜನ ಹೇಳಿದ್ರು. ನಾನು ಯೂಶುವಲಿ ಪ್ರತಿ ವರ್ಷ ಮಾಡೋ ಥರನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯದ ಟೈಮಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ. ಸೂರ್ಯೋದಯ ಆಗಕ್ಕೆ ಮುಂಚೆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಬೇಗ ಶುರು ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಅಮ್ಮೋರೆಲ್ಲ ರೆಡಿ ಆಗಿದ್ದಾರೆ. ನಾನು ಪೂಜೆ ಎಲ್ಲ ಆದ್ಮೇಲೆ ಅವರು ಕೂಡ ಒಬ್ಬೊಬ್ಬರೇ ಪೂಜೆ ಮಾಡ್ತಾ ಇದ್ರು. ಸೊ ನಾನು ಪೂಜೆ ಮಾಡಿ ಮುಗಿಸಿದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ನಾವಿಬ್ರು ಬೆಳಿಗ್ಗೆನೆ ಫಸ್ಟು ಎದ್ದು ಪೂಜೆ ಮಾಡ್ಬಿಡ್ತೀವಿ. ಬೇರೆ ಹಬ್ಬಗಳಲ್ಲಿ ಲೇಟ್ ಮಾಡಿದ್ರೂ ವರಮಹಾಲಕ್ಷ್ಮಿ ಮಾತ್ರ ಬೆಳಿಗ್ಗೆನೆ ಪೂಜೆ ಮಾಡೋದ್ರಿಂದ ಮನಸ್ಸಿಗೊಂಥರ ಸಮಾಧಾನ, ಖುಷಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಆಮೇಲೆ ನಂದು ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತೆ ಕೂಡ ಪೂಜೆ ಮಾಡೋದಕ್ಕೆ ಬಂದರು. ನಾನಿಲ್ಲಿ ಬೆಲ್ಲದ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲದ ಆರತಿ ಮಾಡೋಣ ಲಕ್ಷ್ಮಿಗೆ. ನಾನು ತುಂಬ ಇಷ್ಟಪಟ್ಟು ಮಾಡೋವಂಥ ಪೂಜೆ ಅಂದರೆ ಲಕ್ಷ್ಮೀ ಪೂಜೆ. ವರಮಹಾಲಕ್ಷ್ಮಿ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಸೊ ಲಕ್ಷ್ಮಿ ಮುಂದೆ ಕೂತಾಗ ಒಂಥರ ಸಮಾಧಾನ ಇರುತ್ತೆ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ನಮ್ಮತ್ತೆ ಇಬ್ರೂ ತುಪ್ಪದ ಆರತಿನ ಮಾಡ್ತಾ ಇದ್ವಿ. ಅಮ್ಮವರೆಲ್ಲ ಇನ್ನೂ ರೆಡಿ ಆಗ್ತಾ ಇದ್ರು. ಸೊ ನಮ್ಮತ್ತೆ ನಾನು ಇಬ್ರೂ ತುಪ್ಪದ ಆರತಿ ಎಲ್ಲ ಮಾಡಿದ್ವಿ. ನನ್ನ ಪೂಜೆ ಎಲ್ಲ ಆದಮೇಲೆ ಸೊ ಅಮ್ಮ ಹಾಗೆ ಇಳಿ ತೆಗೆದ್ರು. ನಾನು ದೃಷ್ಟಿನ ಇಟ್ಟು ಆಮೇಲೆ ಕೂತ್ಕೊಂಡು ಬುಕ್‌ನ ಓದ್ತೀನಿ. ಪ್ರತಿ ಸತಿ ಅಷ್ಟೋತ್ರ ಎಲ್ಲ ಓದೋದು, ಬುಕ್ ಓದೋದು, ಇದು ಪೂಜೆ ಎಲ್ಲ ಆದಮೇಲೆ ಒಂದು 10 ನಿಮಿಷ ದೇವ್ರ ಮುಂದೆ ಧ್ಯಾನ ಮಾಡೋದು ಇದನ್ನ ಮಾಡ್ತೀನಿ. ಸೊ ಹಾಗಾಗಿ ಆಂಟಿ ಕೂಡ ಅವ್ರದ್ದು ಸ್ನಾನ ಎಲ್ಲ ಮುಗೀತು, ರೆಡಿಯಾಗಿ ಬಂದರು. ಅವರಿಗೆ ಕಂಕಣನ ಕಟ್ಟಿದೆ. ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಅವರು ಕೂಡ ಪೂಜೆ ಮಾಡಿದ್ರು. ಎಲ್ಲರೂ ಮನೇಲಿ ಒಬ್ಬೊಬ್ಬರೇ ರೆಡಿಯಾಗಿ ಬಂದು ಕಂಕಣ ಕಟ್ಟಿಸ್ಕೊಂಡು ಪೂಜೆ ಮಾಡ್ತಾರೆ. ನಮ್ಮ ಮನೇಲಿ ಇದೊಂದು ಪದ್ಧತಿ ಅಂತಲೇ ಹೇಳ್ಬೋದು. ಇವರಿಬ್ರು ನನ್ನ ಫ್ರೆಂಡ್ಸು. ಸೊ ಇವರು ಸಂಜೆ ಬೇಗ ಬಂದ್ಬಿಟ್ಟಿದ್ರು. ಇನ್ನು ನಾನು ರೆಡಿ ಕೂಡ ಆಗಿರಲಿಲ್ಲ. ಡ್ರೆಸ್ ಹಾಕ್ಕೊಂಡೇ ಇದ್ದೆ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೆ. ಅಷ್ಟರೊಳಗೆ ಬಂದರು. ಅವರಿಗೆ ಕುಂಕುಮ ಕೊಟ್ಟು, ತಾಂಬೂಲ ಎಲ್ಲ ಕೊಟ್ಟು, ಆಮೇಲೆ ರೆಡಿ ಆಗೋಣ ಅಂತ ಇವರಿಗೆ ಮೌಲ್ಯ ಮತ್ತು ಸೊ ಮಂಜು ಅಂತ ಅವರಿಬ್ಬರಿಗೆ ನಾನು ಕುಂಕುಮ ಎಲ್ಲ ಕೊಟ್ಟೆ. ಆಂಟಿಗೆ ಬಳೆ ಎಲ್ಲ ನಾನು 4, 4 ಬಳೆನ ಕಟ್ಟಿಕ್ಬಿಟ್ರೆ ಕೊಡೋದಕ್ಕೆ ಈಸಿ ಆಗತ್ತೆ ಅಂದೆ ಹಂಗಾಗಿ ಕಟ್ಟಿ ಇಡ್ತಾ ಇದ್ದಾರೆ ಆಂಟಿ. ಅರಿಶಿನ ಕುಂಕುಮದ ಜೊತೆ ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ. ಪರ್ಸ್‌ನ ತಗೊಂಡು ಬಂದಿದ್ನಲ್ಲ ಚಿಕ್ಕಪೇಟೆಯಿಂದ ಅದನ್ನ ಇಟ್ಟಿದ್ದೀನಿ. ಎಲೆ ಅಡಿಕೆ, ಬಳೆ ಮತ್ತೆ ಇದು ಮೋಸಂಬಿ, ತೆಂಗಿನಕಾಯಿ ಇದಷ್ಟನ್ನು ನಾನು ತಾಂಬೂಲ ಕೊಡ್ತಾ ಇದ್ದೀನಿ ಈ ವರ್ಷ. ಅ ಇನ್ನು ಸಂಜೆ ಔಟ್‌ಫಿಟ್ ಇದಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರಿನ ಹಾಕೊಂಡಿದ್ದೀನಿ. ಲಾಸ್ಟ್ ಲಾಗಲ್ಲಿ ನಾನು ಈ ಸ್ಯಾರಿನ ನಿಮ್ಗೆಲ್ಲರಿಗೂ ತೋರಿಸಿದ್ದೆ. ಸೊ ಒಂದು ಫಂಕ್ಷನಿಗೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಹೇಗೂನು ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿಗೆ ಹೊಸ ಸ್ಯಾರಿ ಹಾಕೊಳ್ಳೋಣ ಅಂತ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಬ್ಲೌಸ್ ಸ್ಟಿಚಿಂಗ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಕೂಡ ಚೆನ್ನಾಗಿ ಮಾಡಿದರು. ಸ್ಟಿಚಿಂಗು ಅಷ್ಟೇ ಅಕ್ಕ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೇನೆ. ಹಾಗಾಗಿ ರೆಡಿಯಾಗಿ ಸಾಯಂಕಾಲ ಪೂಜೆ ಎಲ್ಲ ಮಾಡಿದೆ. ಫಸ್ಟು ಪೂಜೆ ಎಲ್ಲ ಮನೇಲಿ ದೀಪ ಹಚ್ಚಿ ಸಂಜೆ ದೀಪ ಏನೇನು ಮಾಮೂಲಿ ಬೆಳಗ್ಗೆಯಿಂದನೂ ಉರಿತಾನೇ ಇದೆ. ನಾನು 3 ದಿನ ಕೂರಿಸ್ತೀನಿ ಲಕ್ಷ್ಮೀನ. ಸೊ ಹಾಗಾಗಿ 3 ದಿನನೂ ಪೂಜೆನ ಮಾಡಿ ನೈವೇದ್ಯ ಇಟ್ಟು ಡೈಲಿ ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಸಂಜೆ ಪೂಜೆ ಮಾಡಿ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗ್ಬೇಕಲ್ವಾ. ಸೊ ಮೊದಲಿಗೆ ಮನೇಲಿ ಪೂಜೆ ಎಲ್ಲ ಮಾಡಿ, ಆರತಿ ಎಲ್ಲ ಮಾಡಿ, ಆಮೇಲೆ ಕುಂಕುಮ ತಗೊಳಕ್ಕೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ಇದು ಆರತಿನ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡಿದ್ದಾದ್ಮೇಲೆ ಅಮ್ಮೋರು ಕೂಡ ಮಾಡಿದ್ರು. ಅವ್ರು 3 ಜನನು ಒಟ್ಟಿಗೆ ಸೇರಿ ಪೂಜೆನ ಮಾಡಿದ್ರು. ನಾನು ಇಲ್ಲಿ ದೇವ್ರಿಗೆ ಪೂಜೆ ಮಾಡಿ ಸೊ ಬೇಡ್ಕೊಂಡೆ ಲಕ್ಷ್ಮೀನ ಒಳ್ಳೇದಾಗಲಿ ಅಂತ. ಅಮ್ಮೋರು 3 ಜನನು ಅವರು ಒಟ್ಟಿಗೆ ಇಟ್ಕೊಂಡು ಆರತಿನ ಮಾಡ್ತಾ ಇದ್ದಾರೆ. ಸೊ ದೊಡ್ಡವ್ರ ಆಶೀರ್ವಾದ ಇದ್ದರೆ ನಮಗೂ ಒಳ್ಳೇದಲ್ವಾ. ಸೊ ಹಾಗಾಗಿ ನಾನು ಅವ್ರದ್ದೊಂದಷ್ಟು ಫೋಟೋಸ್ ಕೂಡ ತಗೊಂಡೆ. ಅಮ್ಮೋರು 3 ಜನದ್ದೂ ಚೆನ್ನಾಗಿತ್ತು. ನಿಜವಾಗ್ಲೂ ಖುಷಿ ಆಯಿತು. ಈ ಕ್ಲಿಪ್ಪಿಂಗ್ಸ್ ಬಂದು ನಾನು ಕುಂಕುಮಕ್ಕೆ ಹೋಗಿದ್ನಲ್ಲ, ಅದನ್ನೊಂದು ಯಾರ್ಯಾರ ಮನೆಗೆ ಕುಂಕುಮ ತಗೊಳಕ್ಕೆ ಹೋಗಿದ್ದೆ ಅದನ್ನೊಂದಷ್ಟು ಕ್ಲಿಪ್ಪಿಂಗ್ಸ್‌ನ ತಗೊಂಡಿದ್ದೀನಿ. ಇವ್ರು ಬಂದು ನನ್ನ ಫ್ರೆಂಡು ಸವಿತಾ ಗಿರೀಶ್ ಅಂತ. ಸೊ ಲಾಸ್ಟ್ ಲಾಗಲ್ಲೆಲ್ಲ ನೀವು ನೋಡಿರ್ತೀರ. ನಾನು ಇವ್ರ ಮನೆ ಗೃಹ ಪ್ರವೇಶದೊಂದು ಪುಟ್ಟ ಲಾಗ್‌ನ ಕೂಡ ಹಾಕಿದ್ದೆ. ಇವರು ಸವಿತಾ ಅಂತ. ಇವ್ರ ಮನೆಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ನನ್ನ ಹಸ್ಬೆಂಡ್‌ನ ಕರ್ಕೊಂಡು ಹೋಗಿದ್ದೆ. ಮಳೆ ಬರ್ತಾ ಇತ್ತು. ಹಂಗಾಗಿ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಬನ್ನಿ ಅಂತ. ಅವರು
ಗೋಧಿದು ಸ್ವೀಟ್‌ನ ಮಾಡಿದ್ರು. ಚೆನ್ನಾಗಿತ್ತು. ಆ ಸ್ವೀಟ್‌ನ ನನ್ನ ಹಸ್ಬೆಂಡ್‌ಗೂ ಕೊಟ್ರು. ನನಗೂ ಇಷ್ಟ ಆಯ್ತು. ಸೊ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೇಲಿ ಕುಂಕುಮ ಎಲ್ಲ ತಗೊಂಡು ಸ್ವೀಟ್ ತಿನ್ಕೊಂಡು ಬಂದ್ವಿ. ಚೆನ್ನಾಗಿ ಮಾಡಿದ್ರು. ಅವರು ಸಿಂಪಲ್ಲಾಗಿ ದೇವ್ರ ಮನೇಲೇ ಕೂರಿಸಿದ್ರು. ಹಾಗಾಗಿ ತುಂಬ ಚೆನ್ನಾಗಿತ್ತು. ನಾನು ಒಂದು ಕ್ಲಿಪ್ಪಿಂಗ್‌ನ ತಗೊಂಡೆ. ಇದು ಬಂದು ಇನ್ನೊಬ್ರು ಶೋಭಾ ಅಂತ ಇವ್ರ ಮನೆಗೂ ನಾನು ಕುಂಕುಮಕ್ಕೆ ಹೋಗಿದ್ದೆ. ಸೊ ಅವ್ರ ಮನೆದು ಕ್ಲಿಪ್ಪಿಂಗ್‌ನ ತಗೊಂಡಿದ್ದೀನಿ. ಇವರೆಲ್ಲಾರುನು ಹರ್ಷನ ಫ್ರೆಂಡ್ ಅಮ್ಮಂದಿರು. ಇದು ಮನೆ ಬಂದ್ಬಿಟ್ಟು ತನು ಅಂತ ನನ್ನ ಲಿಟ್ಲಿ ಚಾಂಪ್ ಇದ್ದಾಳಲ್ವಾ, ಸೊ ಅವ್ರ ಮನೆದು. ಸೊ ಅವ್ರನ್ನ ನೆಕ್ಸ್ಟು ಮುಂದೆ ತೋರಿಸ್ತೀನಿ. ಎಲ್ಲ ಮಕ್ಳುಗಳು ಬಂದಿದ್ರು. ಇದು ಬಂದು ಲಾವಣ್ಯ ಅಂತ. ಸೊ ಇವ್ರ ಮನೇಲಿ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನಗೂ ಇಷ್ಟ ಆಯಿತು. ಇವರೆಲ್ಲರೂ ನಮ್ಮ ಲೇಔಟಲ್ಲೇ ಇರೋವಂಥದ್ದು. ಸೊ ಅವ್ರ ಮನೆಗಳಿಗೆ ನಾನು ಹೋಗಿ ಅವ್ರದ್ದು ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಎಲ್ಲರ ಮನೆದೂ. ಇದು ಬಂದು ಮೌಲ್ಯ ಅಂತ ಆವಾಗ್ಲೇನೆ ಕುಂಕುಮ ತಗೊಳಕ್ ಬಂದಿದ್ರಲ್ಲ ನನ್ನ ಫ್ರೆಂಡು, ಅವ್ರ ಮನೆದು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಮಗ್ಗಿನ ಜಡೆ ಎಲ್ಲ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಲಕ್ಷ್ಮಿ ಅಂತೂ ತುಂಬಾನೇ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟ್ ಬಂದು ಇದು ವಸಂತ ಅವ್ರ ಮನೆದು. ಕೆಳಗಡೆ ಗಣೇಶಂದು ಅಚ್ಚೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಅವ್ರ ಮನೆದೊಂದು ಕ್ಲಿಪ್ಪಿಂಗ್‌ನ ಇವರೆಲ್ಲ ಗೊತ್ತಲ್ಲ ನನ್ನ ಲಿಟಲ್ ಚಾಂಪ್ಸು ಇವರೆಲ್ಲರೂ. ನಮ್ಮ ಲೇಔಟಲ್ಲೇ ಇರೋವಂಥ ಲೇಡಿ ಡಾನ್ಸು. ಸೊ ಈ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತಾರೆ ನನ್ನ ಅಂದರೆ ನನಗೇನೆ ಒಂಥರ ಆಶ್ಚರ್ಯ ಆಗುತ್ತೆ. ನಾನೆಲ್ಲಾದರೂ ಆಚೆ ಒಂದು ನಿಮಿಷ ಕಾಣಿಸಿದ್ರೆ ಸಾಕು ಅವ್ರ ಕಣ್ಮುಂದೆ ಶೋಭಾ ಆಂಟಿ ಅಂತ ಓಡ್ ಬಂದು ತಬ್ಕೊಳ್ತಾರೆ. ನನಗಂತೂ ಸಖತ್ ಖುಷಿ ಆಗತ್ತೆ. ಮೊದಲೇ ನನಗೆ ಹೆಣ್ಮಕ್ಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಮಕ್ಕಳನ್ನೆಲ್ಲ ಇವತ್ತು ಹೊರಗಡೆ ಸಖತ್ ಮಳೆ ಬರ್ತಾ ಇತ್ತು. ಆದ್ರೂನು ನನ್ನ ಹಸ್ಬೆಂಡ್ ಜೊತೆ ಹೋಗಿ ನಾವು ಹೋಗಿ ಇವ್ರ ಮನೆ ಹತ್ರ ಕುಂಕುಮ ತಗೊಳಕ್ಕೆ ಕಾರ್ ನಿಲ್ಸಿದ ತಕ್ಷಣ ಓಡ್ ಬಂದು ಎಲ್ಲ ನಮ್ಮ ಕಾರೊಳಗೆ ಕೂತ್ಕೊಂಡ್ರು. ತುಂಬ ಖುಷಿ ಆಯಿತು. ಸೊ ಮನೆಗೆ ಕರ್ಕೊಂಡು ಬಂದು ಎಲ್ಲ ದೇವ್ರ ಮುಂದೆ ನಿಂತ್ಕೊಂಡು ಮಕ್ಳಿಗೆಲ್ಲ ಸ್ವೀಟ್ ಕೊಟ್ಟು ದೇವ್ರ ಮುಂದೆ ಹಾಡು ಕೂಡ ಹಾಡಿದ್ರು, ಸಾಂಗ್ ಎಲ್ಲ ಹಾಡಿದ್ರು. ನಮ್ಮ ಅತ್ತೆ ಒಂದಷ್ಟು ರೇಗಿಸ್ತಾ ಇದ್ರು. ಆಮೇಲೆ ತುಂಬ ಹೊತ್ತು ಕೂತ್ಕೊಂಡು ಮಕ್ಕಳು ಹಾಡ್ ನಮ್ಮನೇಲಿ ಅಷ್ಟೊಂದು ಮಾತಾಡ್ತಾ ಇದ್ರು. ಚೆನ್ನಾಗಿತ್ತು. ಸಾಂಗ್ ಕೂಡ ಹಾಡಿದ್ದಾರೆ. ಆಮೇಲೆ ಈ ಮಕ್ಳದು ಒಂಥರ ನಿಷ್ಕಲ್ಮಶವಾದ ಪ್ರೀತಿ ಕಣ್ರಿ. ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಾನೆಲ್ಲಾದರೂ ಕಾಣಿಸಿದ್ರೆ ಸಾಕು ಎಷ್ಟು ಜೋರಾಗಿ ಓಡ್ ಬಂದು ತಬ್ಕೊಳ್ಳೋದು, ಕೂಗೋದು. ನಾನು ಗಾಡಿಯಲ್ಲಿ ಹೋಗ್ತಾ ಇದ್ರು ಅಷ್ಟೇನೆ ನನ್ನ ಗುರ್ತಿಡ್ದು ಕೂಗ್ತಾರೆ. ತುಂಬ ಮಿಸ್ ಮಾಡ್ಕೊಳ್ತೀನಿ. ಇವ್ರೇನಾದರೂ ಕಾಣಿಸಿಲ್ಲ ಅಂದರೆ, ಒಂದು ವಾರ ನೋಡಿಲ್ಲ ಅಂದರೆ, ನಾನೇ ಹೋಗಿ ಅವ್ರ ಮನೆಗಳ ಹತ್ರ ಆಟ ಆಡ್ತಾ ಇರ್ತಾರೆ. ಒಂದು ರೌಂಡ್ ಮಾತಾಡಿಸ್ಕೊಂಡು ಬರ್ತೀನಿ. ಆ ಮಕ್ಕಳು ಅಷ್ಟೇ ಟೈಮ್ ಸಿಕ್ಕಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಡ್ಯಾನ್ಸ್ ಮಾಡಬೇಕು. ಹೇಳಿ. ಜೋರಾಗಿ ಹೇಳಿ. ಅಜ್ಜಿ ಟೀಚರ್ ರಿಟೈರ್ಡ್ ಆಗೋರೆ. ರಿಟೈರ್ಡ್ ಆಗಿ ಮರ್ತೋಗ್ಬಿಟ್ಟದೆಲ್ಲ. ರಿಟೈರ್ಡ್ ಆಗೋರೆ. ನಿಮ್ಮ ಅಮ್ಮ ಟೀಚರ್. ನಿಮ್ಮ ಅಮ್ಮ ಸುಮಾರು ಹೊತ್ತು ಮಾತಾಡಿದೆ ಕೇಳು. ಹ್ಞೂ ಕಣೆ, ಅಜ್ಜಿ ಟೀಚರ್ ಆಗಿದ್ರು. ಭಗವತಿ ಅಜ್ಜಿ ಟೀಚರ್ ಆಗಿದ್ರು ಅಂತ ನೀನು ಮಾತಾಡಿ ಬಂದ ಹೋಯ್ತು. ಅಪ್ಪನ ಕೊಟ್ಟು ಬಂದಿದ್ದೆ ಅಂತೇಳಿ. ಆಲೇ ಈಗ 10 ವರ್ಷ ಆಯ್ತು ರಿಟೈರ್ಡ್ ಆಗಿ. ಅದಕ್ಕೆ ನಾಚಿಕೆಬಾರ್ದು. ಇವ್ರು ಬಂದು ಕೆಳಗಡೆ ಮನೆಯವರು. ಸೊ ಇವ್ರಿಗೆ ಭಾಷೆ ಗೊತ್ತಿಲ್ಲ. ಇವ್ರು ಜಾರ್ಖಂಡ್ ಅವರು, ಹಿಂದಿ ಮಾತಾಡ್ತಾರೆ. ಬಟ್ ಅವ್ರಿಗೆ ನಾನು ಕುಂಕುಮ ಕರೆದಿದ್ದೆ, ಬಂದಿದ್ರು. ಅವ್ರ ಪಾಪು ಇದೆ 2 ಇಯರ್ಸು. ಅವ್ರಿಗೆ ಕನ್ನಡ ಒಂಚೂರು ಕನ್ನಡ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಬಂದಾಗೆಲ್ಲ ಅವನು ಓಡಿ ಬಂದ್ಬಿಡ್ತಾನೆ ನಮ್ಮ ಮನೆಗೆ. ಅಮ್ಮನ ಜೊತೆ ಆಟ ಆಡ್ತಾನೆ. ನೋಡಿ ಮಕ್ಕಳು ದೇವ್ರ ಸಮಾನ ಅಂತಾರೆ. ಅಮ್ಮಂದು ಬಿಂದಿ ಕಿತ್ಕೊಳ್ಳೋದು, ಆಮೇಲೆ ನಮ್ಮ ಅಮ್ಮಂಗೆ ಮುತ್ತಿಕ್ಕೋದು, ಎಷ್ಟು ತರಲೆ ಮಾಡ್ತಾನೆ ಗೊತ್ತಾ? ಅವ್ನಿಗೆ ಒಂಚೂರು ಕನ್ನಡ ಅರ್ಥ ಆಗಲ್ಲ. ನಾವು ಏನು ಮಾತಾಡಿದ್ರು ಅವ್ನಿಗೆ ರಿಯಾಕ್ಟ್ ಮಾಡಕ್ಕೆ ಬರಲ್ಲ. ಬಟ್ ಆಟ ಆಡೋದೆಲ್ಲ ಎಷ್ಟು ಇದು ಮಾಡ್ತಾನೆ ಅಂದರೆ ನಮ್ಮ ಅಮ್ಮನ ಜೊತೆ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ನೋಡಿ. ಈಗ ಸಮಯ ಬಂದು 11:30 ಆಗಿದೆ. ಸೊ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಎಲ್ಲ ಮುಗೀತು. ಬಂದಿದ್ದಾಯ್ತು. ಬಂದು ಡ್ರೆಸ್ ಚೇಂಜ್ ಮಾಡಿ, ಊಟ ಮಾಡಿ, ಈಗ ಅಮ್ಮನವರಿಗೆ ದೃಷ್ಟಿ ತೆಗಿತಾ ಇದ್ದೀನಿ. ಮಲಗೋಕೆ ಮುಂಚೆ ದೃಷ್ಟಿನ ತೆಗಿಬೇಕಲ್ವಾ? ನಾನು 3 ದಿವಸ ಕೂರಿಸ್ತೀನಿ. ಶುಕ್ರವಾರ, ಶನಿವಾರ, ಭಾನುವಾರ ಎತ್ತೋದು ಅಮ್ಮನವ್ರನ್ನ. ಅಲ್ಲಿ ತನಕನೂ ಇದೇ ಥರ ಮಾಡೋದು. ಲಾಸ್ಟಲ್ಲಿ ಪ್ರತಿ ರಾತ್ರಿ ಮಲಗೋಕೆ ಮುಂಚೆ ಈ ಥರ ದೃಷ್ಟಿನ ತೆಗಿಬೇಕು. ಎಲ್ಲರೂ ಬಂದು ಹೋಗಿ ನೋಡಿರ್ತಾರಲ್ವಾ ಅಮ್ಮನವರಿಗೂ ದೃಷ್ಟಿ ಆಗಿರತ್ತೆ ಅಂತ ದೃಷ್ಟಿನ ತೆಗಿತೀನಿ. ತುಪ್ಪದ ದೀಪ ಅದ್ರಲ್ಲಿ ಇಟ್ಕೊಂಡು, ಕೆಂಪು ನೀರು ಮಾಡಿಕೊಂಡು, ಆ ಕೆಂಪು ನೀರನ್ನ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ದಿದ್ದಾದ್ಮೇಲೆ ಇದನ್ನ ತುಳಸಿ ಕಟ್ಟೆಗೆ ಹಾಕ್ಬಿಡ್ಬೇಕು. ಸೊ ಅದು ಅಮ್ಮನವರಿಗೆ ದೃಷ್ಟಿ ತೆಗ್ದಿದ್ದ ನೀರನ್ನ ತುಳಸಿ ಕಟ್ಟೆಗೆ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರ ಮನೇಲೂ ಲಕ್ಷ್ಮಿ ಖುಷಿಯಿಂದ ನೆಲೆಸಿರ್ಲಿ, ನಿಮಗೆ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.